ಸಂಗೀತ ಅಂದ್ರೇನೆ ಎನರ್ಜಿ ಅಂಡ್ ಸೆಲೆಬ್ರೇಷನ್ಸ್. ಸೊ ಮೊದಲಿಗೆ ವನಜಾ ಅಂಡ್ ತೇಜ ಜೋಡಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಈಗ ನೆಕ್ಸ್ಟ್ ಬರ್ತಿರೋ ಜೋಡಿ 1 ಮಿನಿಟ್ ಮೇಡಮ್, ನೀವೇನೋ ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ವಿಷಯ ಹೇಳ್ಬೋದಾ? ಅಂದ್ರೆ ಈ ರೀತಿ ಒಬ್ರಾದ್ಮೇಲೆ ಒಬ್ರತ್ರ ಡ್ಯಾನ್ಸ್ ಮಾಡಿಸ್ತಿದ್ರೆ ಯಾವ್ದೋ ಸ್ಕೂಲ್ ಆನಿವರ್ಸರಿ ಪ್ರೋಗ್ರಾಮ್ ತರ ಇದೆ. ಮತ್ತಿನ್ನೇನ್ ಮಾಡ್ಬೇಕು ಅಂತ ಹೇಳ್ತೀಯಾ? ಎಲ್ರ ಹೆಸರು ಬರ್ದು ಒಂದ್ ಬೌಲಲ್ಲಿ ಹಾಕೋಣ, ಒಬ್ಬೊಬ್ರಾಗಿ ಚೀಟಿ ತೆಗಿಯೋದು, ಯಾರ ಹೆಸರು ಬರುತ್ತೋ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು. ನನಗೋಕೆ. ನಿಮ್ಗೂ ಓಕೆ ಆದ್ರೆ ಎಲ್ರಿಗೂ ಓಕೆ. ಹಾ ವಾಣಿ, ಹೋಗಿ ಒಂದ್ ಪೇಪರ್ ಪೆನ್ನು ತಗೊಂಬರೋಣ ಬಾ. ರೆಡಿ. ರಾಹುಲ್ ಪ್ರೀತಿ ಸಂಗೀತ್ ಆಗಿರೋದ್ರಿಂದ ಮೊದಲು ಅವರೇ ಚೀಟಿ ತೆಗೀಲಿ. ಮೇಡಮ್. ಅಂಕಲ್, ಬೇಡಮ್ಮ, ಇದು ಮಕ್ಕಳು ವೇದಿಕೆ, ನೀವು ಮುಂದುವರಿಸಿ. ಹಾಡೋದು ಕುಣಿಯೋದು ನನ್ನ ಕೈಲಾಗಲ್ಲ. ತೇಜ, ಯಾಕೆ ಹೀಗೆ ಎಲ್ರೂ ಇಂಟ್ರೆಸ್ಟೇ ಇಲ್ದಿರೋರ್ ಥರ ತುಂಬಾ ಡಲ್ ಆಗಿದ್ದೀರಾ? ಎಲ್ರೂ ಸಂತೋಷವಾಗಿರ್ಲಿ ಅಂತ ತಾನೆ ಈ ಪ್ರೋಗ್ರಾಮ್ನ ಪ್ಲಾನ್ ಮಾಡಿದ್ದು. ಬೇಡ ಅಂದ್ರೆ ಹೇಗೆ? ಡ್ಯಾಡ್, ಪ್ಲೀಸ್ ಡ್ಯಾಡ್. ಯಜಮಾನ್ರೆ ಒಪ್ಕೊಳ್ಳಿ, ಇದೊಂದ್ಸಲ ನಂಗೋಸ್ಕರ. ಸರಿ, ಶುರು ಮಾಡಿ. ನೌ ತೇಜ ಅಂಡ್ ವನಜಾ, ಈಗ ನೀವಿಬ್ರು ಚೀಟಿ ತೆಗಿರಿ.
ಪ್ರೀತಿ, ಕಮಾನ್ ಪ್ರೀತಿ. ಈಗ ಮೇಡಮ್ ಅಂಡ್ ಸರ್ ನೀವಿಬ್ರು ಸೇರಿ ಚೀಟಿ ತೆಗೀರಿ. ರಾಹುಲ್, ದೇವ್ರಿ ದೇವ್ರಿ ದೇವ್ರಿ, ನನ್ನ ಹೆಸರೇ ಬರ್ಲಿ. ಆಂಟಿ, ಚೀಟಿ ಓಪನ್ ಮಾಡಿ. ವಾಣಿ, ಒಳ್ಳೆ ಡ್ಯಾನ್ಸರ್ ಚಿಕ್ ಮೇಡಮ್, ತುಂಬಾ ಚೆನ್ನಾಗಿ ಮಾಡ್ತಾಳೆ. ಎಂತ ಡ್ಯಾನ್ಸರ್ ಆದ್ರೂ ನನ್ನ ಹುಡುಗಿ ಜೊತೆ ಹೇಗೆ? ಎಲ್ರೂ ಸಂತೋಷವಾಗಿರ್ಬೇಕು ಅಂತ ಈಗಷ್ಟೇ ಅಲ್ವಾ ನಿಮ್ ಮೇಡಮ್ ಹೇಳಿದ್ದು? ಬೇಡ ಅಂದ್ರೆ ಹೇಗೆ? ಆಂಟಿ, ಹೋಗಮ್ಮ. ರಾಹುಲ್. ಹ್ಮ್. ವಾಣಿ, ಹೋಗು. ಬೇಡ ಸೂರ್ಯ, ಹೋಗು ಹೋಗು.
ಹೇಯ್ ವೆಲ್ ಡನ್ ರಾಹುಲ್, ಸೂಪರ್, ಫ್ಯಾಂಟಾಸ್ಟಿಕ್. ಸರಸು, ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ರಾಹುಲ್ನಿಂದ ದೂರ ಆಗ್ಬೇಕಂತ ಹೇಗೆ ಅನ್ಕೋತಿದ್ಯಾ? ನಾನು ಅನ್ಕೊಂಡಿರೋದಲ್ಲ ಸೂರ್ಯ, ಪರಿಸ್ಥಿತಿನೇ ಹಾಗಾಗೋಗಿದೆ. ನನ್ನ ಜೀವನಕ್ಕಿಂತ ಎಲ್ರ ಸಂತೋಷನೇ ಮುಖ್ಯ ಅಂತ ಪದೇ ಪದೇ ಅಂದ್ಕೊಂಡ್ರು. ಮನ್ಸಲ್ಲಿರೋ ಪ್ರೀತಿನ ಮಾತ್ರ ಮರೆಯೋಕ್ಕಾಗ್ತಿಲ್ಲ ನನಗೆ. ಅಷ್ಟೇ ಈಸಿಯಾಗಿ ಮರ್ತು ಹೋಗೋಳೆ ಆದ್ರೆ ನೀನ್ ಸರ್ಸು ಹೇಗಾಗ್ತೀಯ? ವಾಗ್ದೇವಿ ಮೇಡಮ್ಗೆ ನಿಜ ಗೊತ್ತಾಗೋದ್ಬಿಟ್ರೆ ನಿನ್ ಸಮಸ್ಯೆಗೆ ಪರಿಹಾರ ಬೇರೆ ಯಾವುದು ಇಲ್ಲ ಅನ್ಸುತ್ತೆ. ರಾಹುಲ್ ಮತ್ತೆ ನೀನು ಹೇಳೋ ಧೈರ್ಯನೇ ಮಾಡ್ತಿಲ್ಲ. ನಾನ್ ಹೇಳ್ತೀನಿ ಅಂದ್ರೆ ಅದಕ್ಕೂ ಅವಕಾಶ ಕೊಡ್ತಿಲ್ಲ. ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ಕಣ್ಣೀರ್ ಖಾಲಿಯಾಗುತ್ತೆ ಹೊರತು ಯಾವ ಪರಿಹಾರನೂ ಸಿಗಲ್ಲ. ಅದು ನೀನು ಹೇಳುವಷ್ಟು ಅಂದ್ಕೊಂಡಷ್ಟು ಸುಲಭ ಅಲ್ಲ ಸೂರ್ಯ. ವಾಗ್ದೇವ್ ಅಮ್ಮವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಒಂದ್ ವಿಷಯ ಹೇಳು ಸರ್ಸು, ಈ ಸೀರೆನ ನಿಮ್ಮ ಅಮ್ಮವ್ರು ಕೊಡ್ತಾರೆ ಅಂತ ನೀನ್ ಅನ್ಕೊಂಡಿದ್ದ? ಇವತ್ ಎಲ್ರ ಮುಂದೆನೂ ರಾಹುಲ್ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತೀನಿ ಅಂತ ಕನ್ಸೇನಾದ್ರೂ ಕಂಡಿದ್ದ? ಆದ್ರೆ ಎರಡು ನಿಜ ಆಯ್ತಲ್ವಾ? ಜೀವನ ಕೂಡ ಅಷ್ಟೇ. ನಾವೇನಾದ್ರೂ ಮನ್ಸಾರೆ ಆಸೆ ಪಟ್ರೆ ನಮ್ ಪ್ರೀತಿಲ್ ನಿಜ ಅನ್ನೋದೇ ಇದ್ರೆ ಖಂಡಿತವಾಗೂ ನೆರವೇರುತ್ತೆ. ಅಮ್ಮವರು ಒಂದ್ ಮಾತು ಹೇಳಿದ್ರು ಅಂದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ದೂರ ಆದ್ರೂ ಹೋಗ್ತಾರೆ. ಎಷ್ಟೇ ದೂರ ಹೋದ್ರು ಆ ದೇವ್ರು ಮಾಡಿರೋ ಜೋಡಿನ ಯಾರು ದೂರ ಮಾಡಕ್ಕಾಗಲ್ಲ. ಇಷ್ಟು ದಿನ ನಿನ್ನ ಪ್ರೀತಿ ಮೇಲೆ, ಆ ದೇವರ ಮೇಲೆ ಎಷ್ಟು ನಂಬಿಕೆಯಿಂದ ಇದೆಯೋ ಅಷ್ಟೇ ಧೈರ್ಯವಾಗಿರು. ಈ ಮನೆಯವರ ಸಂತೋಷಕ್ಕೋಸ್ಕರ ತ್ಯಾಗ ಮಾಡಕ್ಕೂ ಸಿದ್ಧವಾಗಿರೋ ನೀನು ಸೊಸೆ ಏನಾದ್ರೂ ಆದ್ರೆ ಅದಕ್ಕೂ ಮೀರಿದ ಸಂತೋಷ ನೀನ್ ಕೊಡ್ತೀಯ. ಇದು ನನ್ನ ನಂಬಿಕೆ ಮಾತ್ರ ಅಲ್ಲ, ಸತ್ಯ ಕೂಡ. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಏನೇ ಸಮಸ್ಯೆ ಬಂದ್ರೂ ನಿನಗ್ ಸಹಾಯ ಮಾಡಕ್ಕೆ ನಾನಿದ್ದೀನಿ ಅನ್ನೋದನ್ನ ಮರಿಬೇಡ ಸರ್ಸು. ಹೋಗ್ಬರ್ತೀನಿ ಸರ್ಸು. ರಾಹುಲ್ ಜೊತೆ ನಿನ್ ಮದ್ವೆ ಆಗ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಹುಷಾರು. ನೀನು ಹುಷಾರು ಸೂರ್ಯ. ಯಾಕಿಷ್ಟು ಟಾರ್ಚರ್ ಕೊಡ್ತಿದ್ಯಾ? ನೀನಷ್ಟು ಈಸಿಯಾಗಿ ನಮ್ಮ ಪ್ರೀತಿನ ಮರ್ತೋಗೋದು, ನಮ್ಮ ಮಧ್ಯ ಏನೂ ಇಲ್ಲ ಅಂತ, ಏನು ನಡೆದೇ ಇಲ್ಲ ಅನ್ನೋ ಥರ ನಡ್ಸೋದು ನನ್ನಿಂದ ಆಗ್ತಾ ಇಲ್ಲ ಪ್ರೀತಿ. ಲವ್ ಯು ಸೋ ಮಚ್ ಪ್ರೀತಿ. ರಿಷಿ ಅವರೇ, ಇಲ್ಲೇನ್ ಮಾಡ್ತಿದ್ದೀರಾ? ಮನಸ್ಸೇ ಸರಿಲ್ಲ ವಾಣಿ, ನೀನು ಹೊರಡು. ಯಾಕೆ, ಏನಾಯ್ತು? ಗೆಲ್ತೀವಿ ಅನ್ಕೊಂಡಿರೋ ಪ್ರೀತಿಲಿ ಸೋತು ಹೋದ್ರೆ ಜೀವನ ಪೂರ್ತಿ ಜೊತೆಯಾಗಿರ್ಬೇಕಾದ ಹುಡುಗಿ ನಮ್ಮ ಕಣ್ಮುಂದೆನೆ ಬೇರೆಯವ್ರ ಪಾಲಾಗ್ತಿದ್ರೆ ನಿನಗೆ ಹೇಗಾಗುತ್ತೆ ಹೇಳು? ಮಾತಾಡುವಾಣಿ. ನೋವಾಗುತ್ತೆ ಅಲ್ವಾ? ಹೃದಯ ನಿಂತೋದಷ್ಟು ಪೇಯ್ನ್ ಆಗುತ್ತೆ ಅಲ್ವಾ? ನಾನು ಅದೇ ಸಿಚುವೇಶನಲ್ಲಿ ಇದ್ದೀನಿ ವಾಣಿ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಬೇಡ ವಾಣಿ, ನಿನಗೆ ಹೇಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಪ್ರಯೋಜನ ಆಗುತ್ತೋ ಇಲ್ವೋ, ನಿಮ್ಗೇನಾದ್ರೂ ಸಹಾಯ ಮಾಡ್ತೀನಿ. ನೀನೇ ಅಲ್ಲ,
ನಾನೀಗಿರೋ ಸ್ಥಿತಿಲಿ ಯಾರೂ ಸಹಾಯ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಪ್ರೀತಿ ಮಾಡಿದ್ದು, ನನ್ನ ಪ್ರೀತಿ ಮಾಡಿದ್ದು ಬೇರೆ ಯಾರೂ ಅಲ್ಲ, ಪ್ರೀತಿ. ಏನ್ ಹೇಳ್ತಿದ್ದೀರಾ ರಿಷಿ ಅವರೇ? ನಿಜವಾಣಿ, ಇಷ್ಟು ದಿನ ನನಗೂ ಪ್ರೀತಿಗೂ ಮಾತ್ರ ಗೊತ್ತಿದ್ದ ವಿಷಯ ಈಗ ನಿನಗೆ ಹೇಳ್ತಾ ಇದ್ದೀನಿ. US ಅಲ್ಲಿರೋ ಅಷ್ಟು ದಿನನೂ ನಾವಿಬ್ರು ಒಂದೇ ಮನೆಯಲ್ಲಿ, ಒಂದೇ ರೂಮಲ್ಲಿ ಇದ್ವಿ. ಹೇಳ್ಕೊಳ್ಳೋಕೆ ನಮ್ಮಿಬ್ರಿಗೂ ಮದುವೆ ಆಗಿರಲಿಲ್ಲ. ಆದರೆ ಗಂಡ ಹೆಂಡತಿಗೆ ಎಷ್ಟು ಪ್ರೀತಿಯಿಂದ ಇದ್ವಿ ಗೊತ್ತಾ? ವಾಗ್ದೇವಿ ಮೇಡಮ್ US ಬರ್ತಿದ್ದ ಹಾಗೆ ಅವ್ರಿಗೆ ಕ್ಲೋಸ್ ಆಗಿ ನನ್ನ ದೂರ ಇಡೋಕ್ಕೆ ಶುರು ಮಾಡಿದ್ಲು. ಕಾರಣ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡದೆ ತಪ್ಪಿಸ್ಕೊಂಡು ಈಗ ಶಾಶ್ವತವಾಗಿ ದೂರ ಹೋಗ್ತಿದ್ದಾಳೆ. ನೀವ್ ಆಡ್ತಿರೋ ಮಾತಿಗೂ ಅಲ್ಲಿದ್ದಿದ್ ನಿಮ್ ವರ್ತನೆಗೂ ಸಂಬಂಧನೇ ಇಲ್ವಲ್ಲ. ಪ್ರೀತಿಯವ್ರು ನೋಡಿದ್ರೆ ನಿಮ್ಮನ್ನ ಸ್ನೇಹಿತ ಅಂದ್ರು. ನೀವ್ ಕೂಡ ನಗ್ತಾ ಹಾಡ್ತಾ ಕುಣಿತಾ ಇದ್ರಲ್ಲ ಅಲ್ಲಿ. ಈಗ ಮಾತ್ರ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಿನಗೆ ಅಲ್ಲ, ಯಾರಿಗೆ ಹೇಳಿದ್ರು ಹೀಗೆ ಶಾಕ್ ಆಗ್ತಾರೆ. ಯಾಕಂದ್ರೆ ಪ್ರೀತಿ ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಲವ್ನ ಫ್ರೆಂಡ್ಶಿಪ್ ಅಂದ್ಲು. ಯಾರಿಗೂ ಡೌಟ್ ಬರ್ದಿರೋ ಹಾಗೆ ನಾಟಕ ಆಡ್ತಿದ್ದಾಳೆ. ರಾಹುಲ್ ಆಸ್ತಿ ಅಂತಸ್ತು ನೋಡಿ ನನ್ನ ಬೇಡ ಅಂತ ಹೇಳಿದ್ಲು. ನನ್ನ ಲವ್ಗೆ ಬ್ರೇಕಪ್ ಹೇಳ್ಬಿಟ್ಲು. ಆದರೆ ನಾನು ಪ್ರೀತಿನ ಮರೆಯೋಕ್ಕಾಗದೆ ಯಾವಾಗಾದರೂ ಅವಳ ಮನಸ್ಸು ಬದಲಾಗ್ಬೋದು ಅಂತ ಒಂದು ಸಣ್ಣ ಆಸೆಯಿಂದ ಒಬ್ಬ ಫ್ರೆಂಡ್ ಆಗಿ ಇಂಡಿಯಾಗೆ ಬಂದಿದ್ದೀನಿ. ಆದರೆ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಮೇಲೆ ಇಲ್ಲ ಅಂತ ನಡ್ಸೋದು ತುಂಬ ಕಷ್ಟ. ನನ್ನ ಕೈಲಾಗದೆ ಹೀಗೆ ಒಂಟಿಯಾಗಿ ಬಂದು ನೋವು ಪಡ್ತಾ ಇದ್ದೀನಿ. ನೀನೇನೋ ಸಹಾಯ ಮಾಡ್ತೀಯ ಅಂತ ಇದೆಲ್ಲ ಹೇಳ್ತಾ ಇಲ್ಲ. ಮನಸ್ಸಲ್ಲಿರೋ ನೋವು ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೇನೋ ಅಂತ ಒಂದು ಚಿಕ್ಕ ಆಸೆ. ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡವಳಿ. ದೇವ್ರೆ, ಏನಿದು? ಪ್ರೀತಿ ಮುಚ್ಚಿಟ್ಟಿರೋ ನಿಜ ಗೊತ್ತಿಲ್ಲದೆ ವಾಗ್ದೇವಮ್ಮ ಕುರುಡಾಗ ಅವಳನ್ನ ನಂಬ್ತಿದ್ದಾರೆ. ಮರ್ಯಾದೆನೆ ಪ್ರಾಣ ಅನ್ಕೊಂಡಿರೋ ಅಮ್ಮವರಿಗೆ ಪ್ರೀತಿ ಮಾಡಿರೋ ನಂಬಿಕೆ ದ್ರೋಹ ಗೊತ್ತಾದ್ರೆ ಅವ್ರು ಸಹಿಸ್ಕೊಳ್ಳಲ್ಲ. ಈಗೇನ್ ಮಾಡ್ಲಿ? ನಡೀತಿರೋ ಅನ್ಯಾಯದಿಂದ ಈ ಕುಟುಂಬನ ಹೇಗ್ ಕಾಪಾಡ್ಲಿ? ಭಗವಂತ, ರಾಹುಲ್ ಜೊತೆ ಡ್ಯಾನ್ಸ್ ಮಾಡೋ ಚಾನ್ಸ್ ಮಿಸ್ ಮಾಡ್ಕೊಂಡೆ ಆಂಟಿ. ರಾಹುಲ್ ಜೊತೆ ನಿನ್ ಮದ್ವೆ ಆದ್ಮೇಲೆ ನೀನ್ ಲೈಫ್ ಟೈಮ್ ಅವನ ಜೊತೆ ಡಾನ್ಸ್ ಮಾಡ್ಬೋದಲ್ಲ. ಈಗ ಮಿಸ್ ಆದ್ರೆ ಏನಂತೆ? ಡೋಂಟ್ ವರಿ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮಾಡಿ ಆವತ್ತೇ ಹರಿದು ಹಾಕ್ತೆ. ಈಗ ನಾನು ಬರ್ಸಿರೋ ಲಗ್ನ ಪತ್ರಿಕೆ ಮಾತ್ರನೇ ಉಳ್ಕೊಂಡಿರೋದು. ಅದೇ ನಡೆಯೋದು ಕೂಡ. ವಾಗ್ದೇವಿ, ನಿನಗೆ ಅವತ್ತೇ ಹೇಳಿದ್ದೀನಿ, ಇದು ನಾನ್ ಬರ್ದಿರೋ ಕಾಗದ ಅಲ್ಲ, ಆ ದೇವ್ರು ಬರ್ದಿರೋ ವಿಧಿ ಅಂತ. ಆ ಕಾಗದನ ಹರಿದು ಬಿಸಾಕಬಹುದೇ ಹೊರತು ಆ ದೇವ್ರ ಬರಹನ ಬದಲಾಯಿಸೋಕ್ಕಾಗಲ್ಲ. ಏನು ನಡೆಯುತ್ತೆ ಅದನ್ನ ಯಾರು ನಡೆಸ್ತಾರೆ ಅನ್ನೋದನ್ನ ಮುಹೂರ್ತದ ಸಮಯದಲ್ಲಿ ನೀವೇ ತಿಳ್ಕೋಬಹುದು. ಈಗ ಹೋಗಿ. ಭಯ ಆಗ್ತಿದ್ಯಾ ವಾಗ್ದೇವಿ? ನನಗ್ ಭಯನಾ? ಏನ್ ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿದ್ಯಾ ನಿಮ್ಗೆ? ಅರ್ಥ ಆಗದೆ ಇರುವಂತ ಕಷ್ಟದ ಪ್ರಶ್ನೆ ಏನು ಅಲ್ವಲ್ಲ. ನಾನು ಇಲ್ಲೇ ಇದ್ರೆ ರಾಹುಲ್ಗೂ ಸರ್ಸುಗೂ ಮದುವೆ ಮಾಡಿಸ್ತೀನಿ ಅನ್ನೋ ಭಯ.
ಅದಕ್ಕೆ ತಾನೇ ಹೊರಟು ಹೋಗಿ ಅಂತ ಹೇಳ್ತಿರೋದು ನೀನು. ಸಾಕು, ನಿಲ್ಸಿ. ಅಂದುಕೊಂಡಿದ್ದನ್ನ ಸಾಧಿಸೋದ್ರಲ್ಲಿ ಈ ವಾಗ್ದೇವಿ ತನ್ನ ಹೆಜ್ಜೆನ ಮುಂದಿಡ್ತಾಳಿಯ ಹೊರತು ಯಾವತ್ತೂ ಹಿಂದೆ ಕಿಡೋದಿಲ್ಲ. ಅದನ್ನ ನೀವೇ ಒಪ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ರಾಹುಲ್ ಪ್ರೀತಿ ಮದುವೆ ನಡೆಯೋವರೆಗೂ ನೀವು ಇಲ್ಲೇ ಈ ಮನೇಲೇ ಇರಬೇಕು. ಲಗ್ನ ಪತ್ರಿಕೆ ಬರ್ದಿರೋ ಆ ಕೈಯಿಂದನೇ ಅಕ್ಷತೆನ ಹಾಕಿ ಹೋಗಿ. ನಿಮ್ಮ ಕಣ್ಣು ಮುಂದೆನೆ ಈ ಮದುವೆ ನಡೆದ ಮೇಲಾದ್ರೂ ಯಾವುದು ನಿಜ ಯಾವುದು ಕಥೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸರಿ, ಅದು ನೋಡ್. ಇವ್ರ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಯಾಕೋ ಅನುಮಾನ ಬರ್ತಾ ಇದೆಯಲ್ಲ. ರಾಹುಲ್ಗೆ ಆ ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಅಂದಮೇಲೆ ಖಂಡಿತ ಅವಳು ಇದೇ ಊರಲ್ಲೇ ಇರ್ತಾಳೆ. ಈ ಊರಲ್ಲಿ ಅಂದ್ರೆ ನವ್ಯ ಮನೆಗೆ ಹೋಗೋ ಚಾನ್ಸಸ್ ಇದೆ. ಇವ್ರ ಕಾನ್ಫಿಡೆನ್ಸ್ ಸಾಯ್ಬೇಕು ಅಂದ್ರೆ ಇವರು ನವ್ಯ ಮನೆಗೆ ಹೋಗೋದನ್ನ ನಾನು ಬ್ಲಾಕ್ ಮಾಡಬೇಕು. ಆ ಗಂಡ ಹೆಂಡತಿ ಬಿಟ್ಟು ಆ ಮನೆಗೆ ಯಾರು ಬಂದ್ರು ಯಾರು ಹೋದ್ರು ಕೂಡ ನನಗೆ ಇನ್ಫಾರ್ಮ್ ಮಾಡಬೇಕು. ಸರಿ ಮೇಡಮ್. ಬರ್ತೀನಿ ಅಂದವನು ಇನ್ನೂ ಬರ್ಲೇ ಇಲ್ವಲ್ಲ. ಅಟ್ಲೀಸ್ಟ್ ಒಂದು ಫೋನ್ ಕೂಡ ಮಾಡ್ಲಿಲ್ಲ. ಎಲ್ಲಿ ಹೋಗಿದ್ದಾನೋ? ಹಲೋ ಸುರೇಶ್, ಚಕ್ರಿ ಬಂದಿದ್ದಾನಾ? ಹೌದು ನವ್ಯ, ಇಷ್ಟೊತ್ತು ಇಲ್ಲೇ ಇದ್ದ. ಜಸ್ಟ್ ಇವಾಗ ಹೋದ. 10 ನಿಮಿಷದಲ್ಲಿ ಮನೆಗೆ ಬಂದ್ಬಿಡ್ತಾನೆ ಅನ್ಸುತ್ತೆ. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು. ಏನ್ ಮನುಷ್ಯನೋ ಏನೋ, ಹೊರಡು ಮೊದಲು ನನ್ಗೊಂದು ಕಾಲ್ ಮಾಡಿ ಹೇಳಿದ್ರೆ ಇಷ್ಟೊಂದು ಟೆನ್ಷನ್ ಆಗ್ತಿರ್ಲಿಲ್ಲ. ಮೇಲಿರೋ ಹುಡುಗಿನೇ ಅಲ್ವಾ? ಈ ಅಡ್ರೆಸ್ ಅಲ್ವಾ ಮೇಡಮ್ ಹೇಳಿದ್ದು? ಹುಷಾರು, ಯಾರೇ ಬಂದ್ರು ಮೇಡಮ್ಗೆ ಇನ್ಫಾರ್ಮ್ ಮಾಡಬೇಕು. ಇವರಿಬ್ರು ಯಾರು? ಯಾಕೆ ಈ ಕಡೆನೆ ನೋಡ್ತಿದ್ದಾರೆ? ತೇಜ, ಮದುವೆ ಅರೇಂಜ್ಮೆಂಟ್ಸು ಡೆಕೋರೇಷನ್ ಎಲ್ಲ ರೆಡಿ ತಾನೆ? ರೆಡಿ ಮೇಡಮ್. ಯಾವ ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲ ಮೇಡಮ್. ಆಂಟಿ, ರಾಹುಲ್ ಎಲ್ಲಿ? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ರೂಮಲ್ಲಿ ಇಲ್ವಾ? ಇಲ್ಲ ಆಂಟಿ, ನೋಡ್ದೆ. ತೇಜ, ರಾಹುಲ್ ಎಲ್ಲಾದ್ರೂ ಹೊರಗಡೆ ಹೋಗಿದ್ದಾನಾ? ನಿನ್ ಹತ್ರ ಏನಾದ್ರೂ ಹೇಳ್ಬಿಟ್ಟು ಹೋದ್ನಾ? ನೋ ಮ್ಯಾಮ್, ಏನು ಹೇಳಿಲ್ಲ. ರಾಹುಲ್ ಮೊಬೈಲ್ಗೆ ಕಾಲ್ ಮಾಡು. ಓಕೆ ಮ್ಯಾಮ್. ರಿಂಗ್ ಆಗ್ತಿದೆ ಮ್ಯಾಮ್. ರಿಸೀವ್ ಮಾಡ್ತಿಲ್ಲ ಮ್ಯಾಮ್.
ಎಲ್ಲ ಕಡೆ ನೋಡ್ದೆ ಆಂಟಿ, ಎಲ್ಲೂ ಕಾಣಿಸ್ತಿಲ್ಲ. ವನಜಾ, ವಾಣಿನ್ ನೋಡಿದ್ಯಾ ನೀನು? ವಾಣಿ ಕಾಣಿಸ್ತಿಲ್ವಾ? ವಾಣಿನೂ ಕಾಣಿಸ್ತಿಲ್ವಾ ಆಂಟಿ? ಇಲ್ಲ. ಇಬ್ರು ಇಲ್ಲ ಅಂದ್ರೆ ಏನರ್ಥ? ಮತ್ತೆ ಟ್ರೈ ಮಾಡು. ಎಸ್ ಮ್ಯಾಮ್. ಸಾರಿ ಮ್ಯಾಮ್, ರಿಸೀವ್ ಮಾಡ್ತಿಲ್ಲ. ರಾಹುಲ್ ಎಲ್ಲಿ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಏನೋ ಕೆಲಸ ಇರೋ ಹಾಗೆ ನೀವಿಲ್ಲಿಗೆ ಬಂದಾಗ್ಲೇನೆ ಏನೋ ಪ್ಲಾನ್ ಮಾಡ್ತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಇಶ್ಯೂನ ಕಾಂಪ್ಲಿಕೇಟ್ ಮಾಡ್ದೇನೆ ರಾಹುಲ್ ಎಲ್ಲಿ ಹೋಗಿದ್ದಾನೆ ಅಂತ ಸ್ವಲ್ಪ ಹೇಳಿ. ನೋಡು ವಾಗ್ದೇವಿ, ಹೀಗೆ ಕಳ್ತನದಲ್ಲಿ ಕರ್ಕೊಂಡು ಹೋಗಿ ಮದುವೆ ಮಾಡಿಸುವಂತ ಅಗತ್ಯ ನನಗಿಲ್ಲ. ನಾನು ಇಲ್ಲೇ ನಿನ್ನ ಕಣ್ಣು ಮುಂದೆನೇ ಇದೀನಲ್ಲ, ಆದ್ರೂ ಯಾಕೆ ಅನುಮಾನ ಪಡ್ತಾ ಇದೀಯಾ? ನಮ್ಮಿಂದ ದೂರ ಆಗಿ ಊರಲ್ಲಿ ಇರಬೇಕಾದ್ರೇನೆ ಬೇಕಾದಷ್ಟು ಪ್ಲಾನ್ ಮಾಡಿದವರು ನೀವು. ಅಂಥದ್ರಲ್ಲಿ ಕಣ್ಣು ಮುಂದೆನೇ ಇದ್ದು ಮಾಯ ಮಾಡೋಕ್ ಬರಲ್ವಾ ನಿಮ್ಗೆ? ಮಾಯೆ ಮಾಡೋದು, ಮಂತ್ರ ಹಾಕೋದು ನನ್ನ ಕೆಲಸ ಆಗಿದ್ರೆ ಮೌನವಾಗಿ ಇಲ್ಲಿ ಕೂತ್ಕೊಳ್ತಾ ಇರ್ಲಿಲ್ಲ, ನಿನ್ ಹತ್ರ ಮಾತು ಆಡ್ತಾ ಇರ್ಲಿಲ್ಲ. ಮತ್ತೆ ರಾಹುಲ್ ಎಲ್ಲಿ ಹೋದ? ಈಗ ಅರ್ಥ ಕೂತ್ಕೊಂಡ್ರೆ ಯಾರು ಬರಲ್ಲ. ಎಲ್ಲಿದ್ದಾನಂತನೂ ಗೊತ್ತಿಲ್ಲ. ತೇಜ, ನಿನ್ ರಾಹುಲ್ ಫ್ರೆಂಡ್ಸ್ ನಂಬರ್ಗೆ ಒಂದ್ಸಲ ಫೋನ್ ಮಾಡಿ ನೋಡು. ಸರಿ ಡ್ಯಾಡ್. ಯಾರಿಗೂ ಹೇಳ್ದೆ ಹೋಗುವಂತ ಸೀಕ್ರೆಟ್ ಏನಿದೆ? ಇಬ್ರು ಕಾಣಿಸ್ತಿಲ್ಲ ಅಂದ್ರೆ ಮನೆ ಬಿಟ್ಟು ಓಡ್ ಹೋಗಿದಾರಾ? ಯಾರಿಗೂ ಹೇಳ್ದೆ ಮದ್ವೆ ಮಾಡ್ಕೋತಾರಾ? ಆಗ ನನ್ನ ಪರಿಸ್ಥಿತಿ ಏನು? ಅಯ್ಯೋ, ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು. ಎಲ್ಲಿಗೆ? ಇರೋ ಮಾಮ್, ಬರ್ತೀನಿ. ರಾಹುಲ್ ಎಲ್ಲೇ? ರಾಹುಲ್ ಅವರ? ಹೌದು, ರಾಹುಲೇ. ಎಲ್ಲಿ? ಅಲ್ಲೇ ಇದ್ರಲ್ಲ ಪ್ರೀತಿ ಅವರೇ. ಅಲ್ಲಿಲ್ಲದೆ ಇರೋದಕ್ಕೆ ನಿನ್ನನ್ ಕೇಳ್ತಿರೋದು. ದೊಡ್ಡ ಯಜಮಾನ್ರು ಬಂದ್ಮೇಲೆ ನಾನು ಇಲ್ಲಿಗೆ ಬಂದ್ಬಿಟ್ನಲ್ಲ. ರಾಹುಲ್ ಅವ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ನಾನ್ ನಂಬಲ್ಲ. ಇಲ್ಲೇ ಎಲ್ಲೋ ಇದ್ದಾನೆ. ಮರ್ಯಾದೆಯಿಂದ ಕರಿತೀಯೋ ಇಲ್ವೋ? ಇಲ್ಲ ಅಂತ ಹೇಳ್ತಿದ್ರು, ಕೇಳ್ತಿಲ್ವಲ್ಲ ನೀವು? ಹೇಗ್ ಕೇಳ್ತೀನಿ? ನಿಶ್ಚಿತಾರ್ಥದ ದಿನದಿಂದ ರಾಹುಲ್ ನನ್ಗೆ ಸಿಗೋದಿಲ್ಲ ಅಂತ ಚಾಲೆಂಜ್ ಮೇಲೆ ಚಾಲೆಂಜ್ ಮಾಡ್ದಲ್ಲ ನೀನು. ನಿನ್ನನ್ ಹೇಗ್ ನಂಬೋದು? ನಿನ್ ಮಾತ್ ಯಾಕೆ ಕೇಳ್ಬೇಕು? ಬೆಳಿಗ್ಗೆಯಿಂದ ಫುಲ್ ಸೈಲೆಂಟ್ ಆಗಿ ಕೆಲಸ ಮಾಡ್ತಿದ್ದಿದ್ ನೋಡಿ ನನಗ್ ಭಯ ಪಟ್ಕೊಂಡು ಅನ್ಕೊಂಡಿದ್ದೆ. ನೀವಿಬ್ರು ಸೇರಿ ಇಷ್ಟು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟಕ್ಕೂ ನಿನ್ನನ್ ಯಾಕೆ ಕೇಳ್ಬೇಕು? ದಾರಿ ಬಿಡ ರಾಹುಲ್. ಅಯ್ಯೋ, ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ರಾಹುಲ್, ರಾಹುಲ್ನ ಎಲ್ಲಾದ್ರೂ ಕಳ್ಸಿದ್ಯಾ ನೀನು? ಸ್ವಲ್ಪ ಹೊದ್ಬಿಟ್ಟು ನೀನು ಅಲ್ಲೇ ಹೋಗ್ಬೇಕು ಅನ್ಕೊಂಡಿದ್ಯಾ? ಇಬ್ರು ಸೇರಿ ಎಲ್ಲಾದ್ರೂ ಓಡ್ ಹೋಗ್ತೀರಾ? ಹೇಳು. ಸಾಕ್ ನಿಲ್ಸಿ. ಗೊತ್ತಿಲ್ಲ ಅಂತ ಹೇಳ್ತಿದ್ರು, ಇಷ್ಟ ಬಂದಾಗ ಮಾತಾಡ್ತಿದ್ದೀರಲ್ಲ. ಏನೇ ಕೂಗಾಡ್ತಿದ್ಯಾ? ನಿಮ್ಗೆ ಅರ್ಥ ಆಗ್ದಿದ್ಮೇಲೆ ಇನ್ ಹೇಗ್ ಹೇಳ್ಬೇಕು ನಾನು? ಓಹೋ, ಹೌದಾ? ನಿನ್ ಬಾಯಿಂದ ನಿಜ ಹೇಗ್ ಹೇಳ್ಸೋದು ಅಂತ ನನಗ್ ಗೊತ್ತು ಕಣೆ. ಸರಸ್ ಸರ್ಸು ಅಂದ್ರೆ ಯಾರಮ್ಮ? ಏನ್ ನಟಿಸ್ತೀಯೇ? ಸರಸ್ಸು ಅಲ್ವೇ ನಿನ್ ಹೆಸರು? ಲೀಲಾವತಿ ಅಂತ ಇಡ್ಬೇಕಿತ್ತು ನಿನ್ನಮ್ಮ ಅಪ್ಪ. ಎಲ್ರೂ ವಾಣಿ ವಾಣಿ ಅಂತ ಕರೆಯೋದ್ನ ನೋಡಿ ನಿನ್ ನಿಜವಾದ ಹೆಸರೇ ಮರ್ತು ಬಿಟ್ಯಾ? ಸರಸ್ವತಿ. ನನ್ ನಿಜವಾದ ಹೆಸರು, ಕರೆಯೋ ಹೆಸರು ವಾಣಿನೇ. ಸರ್ಸು ಅಂದ್ರೆ ಯಾರು? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಿನ್ ಆಕ್ಟಿಂಗ್ ಸ್ಕಿಲ್ಸ್ ನೋಡ್ತಿದ್ರೆ ನಿನ್ ಮೇಲಿರೋ ಅನುಮಾನ ಡಬಲ್ ಆಗ್ತಿದೆ. ಇಲ್ಲಿ ನೋಡಿ, ನಿಮಗ್ ತೋಚಿದ್ ಹೇಳಿದ ತಕ್ಷಣ ಅದ್ ನಿಜ ಆಗಲ್ಲ. 400 ಕೋಟಿ ಬೆಲೆ ಬಾಳೋ ಸೈಟ್ ಕೊಟ್ಟಾಗ ಒಂದು ID ಪ್ರೂಫ್ ಕೊಟ್ಟಿದ್ಯಲ್ಲ?
ಅದ್ರ ಮೇಲೆ ನಿನ್ ಹೆಸರು ಸೈನ್ ಜೊತೆಗೆ ಫೋಟೋ ಕೂಡ ನೋಡಿದಿನಮ್ಮ. ನನ್ ಮಾತಿನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂದ್ರೆ ಹೇಳು, ಆ ಪೇಪರ್ಸ್ ತಗೊಂಡ್ ಬಂದು ನಿನ್ ಜೊತೆ ಎಲ್ರಿಗೂ ತೋರಿಸ್ತೀನಿ. ತಗೊಂಡ್ ಬರ್ಲಾ? ಈಗ್ಲೇ ಹೋಗ್ತಾ ಇರ್ತೀನಿ. ಪ್ರೀತಿಯವರೇ, ಬೇಡ, ನಿಮಗ್ ಕೈ ಮುಗಿತೀನಿ. ನಾನೇ ಸರ್ಸು ಅಂತ ಗೊತ್ತಾದ್ರೆ ವಾಗ್ದೇವಮ್ಮವ್ರು ಬದುಕಕ್ಕೆ ಬಿಡಲ್ಲ. ನೀನ್ ಬದುಕಿರ್ಬೇಕು ಅಂದ್ರೆ ರಾಹುಲ್ ಎಲ್ಲೇ ಇದ್ರು ಸರಿ, ಮನೆಗ್ ಬರ್ಬೇಕು. ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಇಷ್ಟು ದೊಡ್ಡ ಸೀಕ್ರೆಟ್ ಹೇಳಿದ್ರು ಇನ್ನು ಹಾಗೆ ಮಾತಾಡ್ತೀಯಲ್ಲ ಸರ್ಸು. ನಾನ್ ಹೇಳ್ತಿರೋದ್ ನಿಜಾನೇ, ನನ್ ಮೇಲಾಣೆ. ನೆನ್ಪಿಟ್ಕೋ, ನಿನಗ್ 1 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ರಾಹುಲ್ ಮನೆಗ್ ಬಂದಿಲ್ಲ ಅಂದ್ರೆ ನಿನ್ನ ಈ ಭೂಮಿ ಮೇಲೆ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಪ್ರೀತಿಯವರೇ, ನನ್ ಮಾತ್ ಕೇಳಿ. ನಂಗ್ ನಿಜವಾಗ್ಲೂ ಏನು ಗೊತ್ತಿಲ್ಲ. ಪ್ರೀತಿಯವರೇ, ಎಲ್ಲಿದ್ದೀರಾ ರಾಹುಲ್ ಅವರೇ? ಏನ್ ಮಾಡ್ತಾ ಇದ್ದೀರೋ ಇಲ್ಲಿ? ಯಾರೋ ನೀವು? ಆ ಕಡೆ ಯಾಕೆ ನೋಡ್ತಾ ಇದ್ದೀರಾ? ಹೇಳು, ಹೇಳಲೈ. ನಿಮ್ಗೇನ್ ಕೆಲಸ ಇಲ್ಲ? ಯಾರು ಕಳ್ಸಿದ್ ನಿಮ್ಮನ್ನ? ಯಾರೋ ಕಳ್ಸಿದ್ದು? ನಡೆಯೋ. ಏನೂ ಆಗಲ್ಲ ನವ್ಯ, ಹೊರಟೋದ್ರಲ್ಲ, ಇಟ್ಸ್ ಓಕೆ. ಇಷ್ಟೊತ್ತು ರಿಂಗ್ ಆಗ್ತಿದ್ದ ಫೋನು ಈಗ ಸ್ವಿಚ್ ಆಫ್ ಬರ್ತಿದೆ ಮ್ಯಾಮ್. ಭಗವಂತ, ನನ್ ರಾಹುಲ್ ಅವ್ರಿಗೆ ಏನು ಆಗ್ತಾ ಇರೋ ಹಾಗೆ ನೋಡ್ಕೋತಂದೆ. ಯಾರಿಗೂ ಹೇಳ್ದೆ ಎಲ್ಲಿ ಹೋಗಿದ್ದಾನೆ ಈ ರಾಹುಲ್? ತೇಜ, ಈಗ ಮನೆಯಲ್ಲೇ ಕೂತಿದ್ರೆ ರಾಹುಲ್ ಬಗ್ಗೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಕಾರ್ತಿಗಿ, ನಾವೇ ಹೋಗೋಣ. ಹಲೋ ಮೇಡಮ್, ನೀವ್ ಹೇಳ್ದಂಗೆನೆ ಆ ಮನೆ ಹತ್ರ ಕಾವಲ್ ಕಾಯ್ತಿರ್ಬೇಕಾದ್ರೆ ನಿಮ್ ಮಗ ಬಂದ್ ನಮ್ಮನ್ನ ಹೊಡೆದು ಕಳಿಸ್ಬಿಟ್ರು ಮೇಡಮ್. ವಾಟ್? ರಾಹುಲ್ ಅಲ್ಲಿ ಬಂದಿದ್ದಾನ? ಹೌದು ಮೇಡಮ್. ಸರಿ, ನಾನು ಈಗಲೇ ಬರ್ತೀನಿ. ರಾಹುಲ್ ಬಗ್ಗೆ ಗೊತ್ತಾಯ್ತಾ ವಾಗ್ದೇವಿ? ಹೌದು ಅಕ್ಕ, ಗೊತ್ತಾಯ್ತು. ಆಂಟಿ, ರಾಹುಲ್ ಸೇಫ್ ಆಗಿದಾನಲ್ವಾ? ಯಾವ ಪ್ರೀತಿ? ನಥಿಂಗ್ ಟು ವರಿ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ತೇಜ, ಕಾರ್ತಿಗಿ. ಓಕೆ ಮ್ಯಾಮ್. ಅದಕ್ಕೆ ಆವೇಶ ಪಡೋಕ್ ಮೊದ್ಲು, ಅನುಮಾನ ಪಡೋಕ್ ಮೊದ್ಲು ಯೋಚಿಸ್ಬೇಕು. ನಿಮ್ಮ ಮಾತುಗಳು, ನಿಮ್ಮ ಕೆಲಸಗಳು ನನ್ನಲ್ಲಿರೋ ಯೋಚನೆ ಮಾಡೋ ಗುಣಗಳನ್ನ ಸಾಯಿಸಿ ಆವೇಶನೇ ಬೆಳೆಸ್ತಾ ಇದೆ. ಆಂಟಿ, ನಾನ್ ಕೂಡ ಬರ್ತೀನಿ. ಬೇಡ ಪ್ರೀತಿ, ನೀನಿಲ್ಲೇ ಇರು. ನಡಿ ತೇಜ. ಚಕ್ರಿ ಯಾರ ಜೊತೆನೂ ಗಲಾಟೆ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲ ಅಲ್ವಾ? ಇವ್ರು ಯಾರಿರ್ಬೋದು? ಅದೇ ಗೊತ್ತಾಗ್ತಿಲ್ಲ ಅಣ್ಣ. ನೀನ್ ಒಬ್ಳೆ ಇದೆಯಾ ಅಂತ ಗೊತ್ತಿದ್ರು ಕೂಡ ಇನ್ನು ಮನೆಗೆ ಬಂದಿಲ್ಲ ಅಂದ್ರೆ ಏನಮ್ಮ? ಒಂದ್ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಬೈಕ್ ಏನಾದ್ರೂ ಹಾಳಾಗಿರ್ಬೋದೇನೋ ಅಣ್ಣ. ಬಂದ್ಬಿಡ್ತಾನೆ. ಸರಿ ಅಣ್ಣ,
ನೀನ್ ಹೊರಡು. ಫಂಕ್ಷನ್ ಬಿಟ್ಟು ಬಂದಿದ್ಯಾ ಅಂತ ಗೊತ್ತಾದ್ರೆ ಎಲ್ರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನಾನೇನಾದ್ರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ನವ್ಯ, ತೊಂದರೆ ಇಲ್ಲ. ಚಕ್ರಿ ಬರೋವರೆಗೂ ನಾನು ಇಲ್ಲೇ ಇರ್ತೇನೆ. ತೇಜ ಅಣ್ಣಂಗೆ ಫೋನ್ ಆದ್ರೂ ಮಾಡ್ಬೇಕಾಗಿತ್ತು. ಫೋನ್ ಸ್ವಿಚ್ ಆಫ್ ಆಗಿದೆ ಅಮ್ಮ. ಹಾಗಾದ್ರೆ ನೀನ್ ಹೊರಡು ಅಣ್ಣ. ನೀನ್ ಇಲ್ಲಿ ಬಂದಿದ್ ಮೇಡಮ್ಗೆ ಏನಾದ್ರೂ ಗೊತ್ತಾದ್ರೆ. ರಾಹುಲ್ ರಾಹುಲ್ ಇಲ್ಲೇನ್ ಮಾಡ್ತಿದೀಯ ರಾಹುಲ್? ಅದು ಮೇಡಮ್, ಯಾರೋ ರೌಡಿಗಳು ಈ ಮನೆ ಹತ್ರ ಡೌಟ್ಫುಲ್ ಆಗಿ ಓಡಾಡ್ತಿದ್ದಾರೆ ಅಂತ ನವ್ಯ ಹೆದರ್ಕೊಂಡು ಫೋನ್ ಮಾಡಿದ್ಲು, ಅದಕ್ಕೆ ಬಂದೆ. ಹಾಗಲ್ಲ ರಾಹುಲ್, ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಆದ್ರೂ ಮಾಡಿ ಹೇಳ್ಬೋದಿತ್ತಲ್ಲ. ಸ್ವಲ್ಪ ಟೆನ್ಷನ್ ಆಗಿದ್ರಿಂದ. ಅದಕ್ಕೆ ಯಾಕೆ ಟೆನ್ಷನು? ತಂಗಿ ಮೇಲಿರೋ ಪ್ರೀತಿ ಅಮ್ಮನ ಮಾತನ್ನೇ ಮರೆಯೋ ಹಾಗೆ ಮಾಡ್ತಾ ಇದೀಯಾ? ಇವಳ ಹತ್ರ ಮಾತಾಡಬಾರ್ದು, ಅವಳನ್ನ ಮರ್ತು ಬಿಡಬೇಕು ಅಂತ ನಾನು ಎಲ್ರಿಗೂ ಹೇಳಿದ್ದೆ. ಮರ್ತು ಬಿಟ್ರಾ? ಇವಳು ಸಡನ್ ಆಗಿ ಫೋನ್ ಮಾಡಿ ಮನೇಲಿ ಒಬ್ಳೇ ಇದ್ದೀನಿ ಅಂತ ಹೇಳಿದಕ್ಕೆ. ಹೌದು ಮೇಡಮ್, ಮನೇಲಿ ಚಕ್ರಿ ಕೂಡ ಇರಲಿಲ್ಲ. ತುಂಬ ಭಯ ಆಯಿತು. ಅದಕ್ಕೆ ಅಣ್ಣಂಗೆ ಕಾಲ್ ಮಾಡಿ ಕರ್ಸ್ಕೊಂಡೆ. ರಾಹುಲ್, ನಾನು ಕೇಳಿದ್ದು ನಿನ್ನನ್ನ. ನೀನು ಮಾತ್ರನೇ ಉತ್ತರ ಕೊಡಬೇಕು. ನಿನಗೋಸ್ಕರ ಫಂಕ್ಷನ್ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ರೆ ನೀನು ಮಾತ್ರ ಅಲ್ಲಿ ಯಾರಿಗೂ ಇನ್ಫಾರ್ಮ್ ಮಾಡ್ದೇನೆ ಹೇಗೋ ಬಂದ್ಬಿಟ್ಟೆ? ನಮಗೆಲ್ಲ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ನಿನ್ಗೆ? ಸಾರಿ ಮೇಡಮ್. ಸರಿ, ಬನ್ನಿ. ತೇಜ, ಯಾ ಮ್ಯಾಮ್. ನಿನ್ ತಂಗಿ ಈ ಮನೇಲಿ ಒಂಟಿಯಾಗಿರೋದು ಬೇಡ, ನಮ್ ಜೊತೆಲಿ ಬರೋದಕ್ಕೆ ಹೇಳು. ಓಕೆ ಮ್ಯಾಮ್. ರಾಹುಲ್, ನಡಿ. ಅಣ್ಣ, ಇದು ನಿಜನಾ? ನಮಗ್ ಕೂಡ ತುಂಬಾ ಶಾಕಿಂಗ್ ಆಗ್ತಿದ್ಯಮ್ಮ. ಮೇಡಮ್ ನನ್ನ ಮನೆಗೆ ಬರೋಕ್ ಹೇಳಿದ್ರು ಅಂದ್ರೆ ನನ್ನ ಎಕ್ಸ್ಕ್ಯೂಸ್ ಮಾಡ್ದ ಹಾಗೇನಾ? ಮೇಡಮ್ಗೆ ಎಷ್ಟೇ ಕೋಪ ಇದ್ರು ಹೆತ್ತ ಮಗಳನ್ನ ಒಂಟಿಯಾಗಿ ಹೇಗ್ ಬಿಡ್ತಾರೆ ಹೇಳು ನವ್ಯ? ಬನ್ನಿ ಅಣ್ಣ, ಹೋಗೋಣ. ಮೇಡಮ್ ಕರಿತಿದ್ದ ಹಾಗೆ ಚಕ್ರನ ಮರ್ತ್ಬಿಟ್ಯಾ? ಅವನ್ ಮನೆಗ್ ಬಂದ್ಮೇಲೆ ಕಾಲ್ ಮಾಡ್ತಾನಲ್ಲ, ಅವಾಗ ಹೇಳ್ತೀನಿ. ರಾಹುಲ್, ತೇಜ, ಬೇಗ ಬನ್ನಿ. ಹಾ, ಬನ್ನಿ. ರಾಹುಲ್, ಎಲ್ಲಿಗೆ ಹೋಗಿದ್ದೆ? ನಿನ್ ಬಗ್ಗೆ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ? ಇಷ್ಟೊತ್ತು ಎಲ್ಲಿದ್ದೆ ರಾಹುಲ್? ಅಮ್ಮ ನವ್ಯ, ಇನ್ನೂ ಅಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಒಳಗಡೆ ಬಾರಮ್ಮ. ಬಾಮ್ಮ. ವನಜಾ, ರಾಹುಲ್, ಪ್ರೀತಿ, this is for you, Rahul. Preeti, this is for you. My first wedding gift to both of you. Thank you, Auntie. Open it.
ಚೆನ್ನಾಗಿದೆ ಆಂಟಿ. ಹೌ ಇಸ್ ಯುವರ್ಸ್ ರಾಹುಲ್? ನಿಮ್ ಸೆಲೆಕ್ಷನ್ ಅಲ್ವಾ ಮೇಡಮ್? ಇಟ್ಸ್ ರಿಯಲಿ ನೈಸ್. ನನಗ್ಯಾಕೋ ಈ ಕಾಮೆಂಟ್ ಪ್ರೀತಿಗೂ ಅಪ್ಲೈ ಆಗುತ್ತೆ ಅಂತ ಅನಿಸ್ತಿದೆ. ಯಾ ನಿಜನೇ. ಇಲ್ಲಿರೋ ಕೆಲವು ಜನಗಳು ನನ್ನ ಸೆಲೆಕ್ಷನ್ನ ಕ್ವೆಶ್ಚನ್ ಮಾಡಿದ್ರು. ಇನ್ನು ಕೆಲವು ಜನ ನನ್ನ ಡಿಸಿಷನ್ನ ಚಾಲೆಂಜ್ ಮಾಡಿದ್ರು. ಈ ಕ್ಷಣ ನಾನ್ ನಿಮ್ಮೆಲ್ರಿಗೂ ಒಂದು ವಿಷಯನ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ನಾನು ಬರ್ಸಿರೋ ಲಗ್ನ ಪತ್ರಿಕೆ ಪ್ರಕಾರನೇ ನಾನು ನಿಶ್ಚಯ ಮಾಡಿರೋ ಮುಹೂರ್ತಕ್ಕೆ ನಾಳೆ ರಾಹುಲ್ ಪ್ರೀತಿ ಮದುವೆ ಇಲ್ಲೇ ಈ ಮನೇಲೆ ಎಲ್ರ ಕಣ್ಣು ಮುಂದೇನೂ ನಡೆಯುತ್ತೆ. ಯಾವ ಆತಂಕ ಬಂದ್ರೂ ಸರಿ, ಯಾರೆಷ್ಟು ಪ್ಲಾನ್ ಮಾಡಿದ್ರೂ ಸರಿ, ಕುತಂತ್ರ ಮಾಡಿದ್ರು, ಅಡ್ಗಾಲ ಹಾಕಿದ್ರು ಕೂಡ ರಾಹುಲ್ ಪ್ರೀತಿ ಮದುವೆ ಮಾತ್ರ ನಿಲ್ಲೋದಿಲ್ಲ. ವಾಣಿ, ಹೋಗಿ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೋ. ಸರಿ ನಮ್ಮ ತೇಜ, ಎಲ್ಲ ಬನ್ನಿ, ಎಲ್ಲರೂ ಸೇರಿ ಡಿನ್ನರ್ ಮಾಡೋಣ.